ಏನಕ್ಕೆ ಬಂದ್ ಮಾಡ್ತಾವ್ರೆ? ಯಾವ ಸಾಧನೆಗೆ? ಏನು ರೈತರ ಸಮಸ್ಯೆಗೆ ಮಾಡ್ತಾವ್ರ ಅಥವಾ ಕಾವೇರಿ ನೀರಿಗೋಸ್ಕರ ಮಾಡ್ತಾವ್ರ ಅಥವಾ ಬರಗಾಲದ NDRFನ ಕ್ಲಿಯರ್ ಮಾಡಿಲ್ಲ ಕೇಂದ್ರ ಸರ್ಕಾರ ಅಂತ ಸ್ಟ್ರೈಕ್ ಮಾಡ್ತಾವ್ರ ಗೊತ್ತಿಲ್ವಲ್ಲ ನನಗೆ. ಏನು ಮಾನ್ಯ ಜನತಾದಳದವರು BJPಯವರು ಯಾವ ಇಶ್ಯೂ ಹಿಡ್ಕೊಂಡು ಕರ್ನಾಟಕದ ಜನರಿಗೆ ಅನುಕೂಲ ಆಗುವಂಥ ಇಶ್ಯೂ ಹಿಡ್ಕೊಂಡು ಪ್ರತಿಭಟನೆ ಮಾಡಿದ್ರೆ ನಾವು ಅಭಿನಂದಿಸ್ತೀವಿ, ನಾವು ಹೋಗಿ ಅವ್ರ ಜೊತೆ ನಿಂತ್ಕೋತೀವಿ. ಅವ್ರಿಗೆ ನಾಚಿಕೆ ಆಗಬೇಕು. ಇವತ್ತು ಈ ದೇಶದಲ್ಲಿ ರಾಜ್ಯದ ಆರ್ಥಿಕವಾಗಿ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ದುಡ್ಡಲ್ಲಿ ಇವತ್ತು NDRFನಲ್ಲಿ ಯಾವ ಹಿಂದೆ ಸ್ವತಂತ್ರ ಬಂದ ಮೇಲೆ ರಾಜ್ಯದಿಂದ ಬಂದಂಥ ಮೆಮೊರಂಡಮ್ಗೆ 1 ತಿಂಗಳು ಅಥವಾ 2 ತಿಂಗಳ ಒಳಗಡೆ ಕ್ಲಿಯರ್ ಮಾಡ್ತಿದ್ರು. ಇವತ್ತು ಸೆಪ್ಟೆಂಬರ್ 22ನೇ ತಾರೀಕು ನಾವು ಕೊಟ್ಟಿರೋದು 4 ತಿಂಗಳಾಗಿದೆ. ಇನ್ನೂವರೆಗೆ ರಾಜ್ಯದಲ್ಲಿ 50 ಲಕ್ಷ ಹೆಕ್ಟೇರ್ಸ್ ಬೆಳೆ ನಷ್ಟ ಆಗಿದೆ. ಇವತ್ತು 37 ಲಕ್ಷ ರೈತರಿಗೆ ನಾವು 2,000 ರೂಪಾಯಿನಾಗ ಹಾಕಿದ್ದೀವಿ, ಇವ್ರು ಕೊಡ್ತಾ ಇಲ್ಲ ಅಂತ. 37 ಲಕ್ಷ ಜನಕ್ಕೆ ಇವತ್ತು ಪರಿಹಾರ ಕೊಡಬೇಕಾಗಿದೆ. ನಾವು ನಾಚಿಕೆ ಆಗಬೇಕಲ್ಲ BJPಯವರಿಗೆ, ಜನತಾದಳದವ್ರಿಗೆ. ಏನೋ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನಾಲ್ಗೆ ಯಾರಿಗೆ ಬೇಕಾದ್ರೆ, ನಮಗೆ ನಾಲ್ಗೆ ಇಲ್ವಾ? ಮಾತಾಡೋಕ್ಕೆ ಬರಲ್ವಾ? ನಾವು ಇದೇ ನೆಲದಲ್ಲಿ ಹುಟ್ಟಿರೋರು, ಏನು ಬೇಕಾದ್ರೂ ನಾವು ಮಾತಾಡ್ಬೋದು. ಬಟ್ ಆದರೆ ಘನತೆ ಗೌರವ ಬೇಕಲ್ಲ. ಒಂದು ರಾಜ್ಯದಲ್ಲಿ ಆಡಳಿತ ಮಾಡಿರೋ ಪಕ್ಷಗಳಿವೆಲ್ಲ ಜವಾಬ್ದಾರಿಯಿಂದ ನ್ಯಾಷನಲ್ ಫ್ಲಾಗನ್ನು ತೆಗಿಯಂತಲ್ಲ ಇವರು ಬಂದ್ ಮಾಡ್ತಾ ಇರೋದು. ನಮಗೆ ಈ ದೇಶದಲ್ಲಿ ಎಲ್ಲಕ್ಕಿಂತ ದೊಡ್ಡದು ಸಂವಿಧಾನ, ನ್ಯಾಷನಲ್ ಫ್ಲಾಗ್ ತೆಗಿಯೋ ಉದ್ದೇಶ ತಾನೇ ಇವರು. ಆಲ್ಟರ್ನೇಟ್ ಏನಿದೆ ಇವರಿಗೆ? ಕನ್ನಡ ಹಿಂದೂ ಧಾರ್ಮಿಕ ಅವ್ರಿಗಿಂತ ಜಾಸ್ತಿ ಇದೆ ನಮಗೆ. ಚುನಾವಣೆಗೋಸ್ಕರ ಹಿಂದುತ್ವ ಹೇಳೋದು ಬೇಡ. ಏನು ಇವ್ರದ್ದು ಅಜೆಂಡಾ? ಏನು ಇವ್ರದ್ದು ಹಿಂದುತ್ವ? ಅವ್ರ ಅಪರಾಭಾರ. ಅವ್ರಿಗಿಂತ ಜಾಸ್ತಿ ಹಿಂದುತ್ವ ಇದೆ ನಮಗೆ. ಅವ್ರಿಗಿಂತ ಜಾಸ್ತಿ ದೇವ್ರ ಪೂಜೆ ಮಾಡ್ತೀವಿ. ಅವ್ರಿಗಿಂತ ಜಾಸ್ತಿ ಭಕ್ತಿ ಇದೆ. ನಮ್ಮ ಮಂಡ್ಯ ಜಿಲ್ಲೆಯ ಯುವಕರನ್ನ, ಮಂಡ್ಯ ಜಿಲ್ಲೆಯ ಜನನ ಅಶಾಂತಿ ಮಾಡೋಕ್ಕೆ ಬರ್ತಾಯಿದ್ದಾರೆ. ಫೇಸ್ ಮಾಡ್ತಾರೆ. ಎಚ್ಚರಿಕೆ ಹೇಳ್ತಾ ಇದ್ದೀನಿ ಇವತ್ತು. ಅವ್ರು ಯಾರೋ ಪುಟ್ಟರಾಜ್ನೋ, ತಿಮ್ಮಪ್ಪನೋ, ಬಮ್ಮಪ್ಪನೋ ಲೋಕಲಲ್ಲಿ ಒಂದಷ್ಟು ಜನ ಹಿಡ್ಕೊಂಡು ಇವ್ರು ಪ್ರೆಸ್ ಮೀಟ್ ಮಾಡಿಸ್ಕೊಂಡು ನಿಂತ್ಕೊಂಡ್ರೆ ಇದ್ರ ಪರಿಣಾಮ ಮುಂದೆ ಅವರೇ ಎದುರಿಸ್ತಾರೆ. ಅವತ್ತು ಗೊತ್ತಾಗುತ್ತೆ. ಗೌರವವಾಗಿ ಬೇರೆ ಯಾವುದಾರ ವಿಚಾರ ಇದ್ದರೆ ಮಾತಾಡಲಿ, ರಾಜಕಾರಣ ಎದುರಿಸಲಿ. ರಾಜಕಾರಣ ನಾವು ಎದುರಿಸೋಕ್ಕೆ ತಯಾರಿದ್ದೀವಿ. ರಾಜಕೀಯಕ್ಕೆ ನಾವು ಹಿಂದೋಗೋವಂಥ ಪ್ರಶ್ನೆ ಏನಿಲ್ಲ. ಬಟ್ ಅದು ಇಂಥ ಒಂದು ಸಂವಿಧಾನಾತ್ಮಕವಾದಂಥ ವಿಚಾರಗಳನ್ನ ಸ್ವಲ್ಪ ಮುಖ್ಯಮಂತ್ರಿ ಆಗಿದ್ದಂಥವರು, ಒಂದು BJPನೂ ರಾಜ್ಯದಲ್ಲಿ ಆಡಳಿತ ಮಾಡಿದ್ದೆ, ಜನತಾದಳನೂ ಆಡಳಿತ ಮಾಡಿದ್ದೆ. ಇಂಥವೆಲ್ಲನೂ ಬಿಟ್ಟು ಗೌರವವಾಗಿರ್ತಕ್ಕಂಥದ್ದು ಒಳ್ಳೆಯದು. ಜಿಲ್ಲೆ ಒಳಗಡೆ ಇಂಥದ್ದೆಲ್ಲ ನಡೆಯಲ್ಲ. ಇವತ್ತು ನಾನಲ್ಲ, ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕ ಬಂದೂ ಇದನ್ನು ಯಾರೂ ಒಪ್ಪಲ್ಲ, ವಿರೋಧ ಮಾಡ್ತಾಯಿದ್ದಾರೆ. ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದೆ. ಇನ್ನು ಮುಂದಾದರೂ ನನಗೆ ಇನ್ನೂ ಅವರು ಅಧಿಕೃತವಾಗಿ ಯೋಚನೆ ಮಾಡಿದಾರೋ ಅಥವಾ ಬರೀ ವಾಟ್ಸಪ್ಪಲ್ಲಿ ಬಂದಿದೆಯೋ ಗೊತ್ತಿಲ್ಲ. ನನ್ನ ಸಜೆಷನ್ ಹೇಳೋಷ್ಟು ಅವ್ರಿಗೆ ದೊಡ್ಡವನಲ್ಲ, ಅಥವಾ ನಾನು ಹೇಳೋ ಅವಶ್ಯಕತೆಯೂ ಇಲ್ಲ ಅವ್ರಿಗೆ. ಬಟ್ ಆದರೆ ಅವರ ಉದ್ದೇಶ ಜನಪರವಾಗಿಲ್ಲ, ಸಂವಿಧಾನಾತ್ಮಕವಾಗಿಲ್ಲ, ಡೆಮಾಕ್ರಸಿ ಸಿಸ್ಟಮ್ ಇಲ್ಲ. ಯಾರೇ ಮಾಡಿದ್ರು, ಕುಮಾರಸ್ವಾಮಿ ಅಥವಾ ಎಂಥದ್ದು ಪುಟ್ಟರಾಜ ಅಥವಾ ನಮ್ಮ ಅಶೋಕ್ ಅಂತಲ್ಲ, ಯಾರೇ ಸಂವಿಧಾನ ವಿರುದ್ಧವಾದಂಥ ನಿಲುವನ್ನು ತಗೊಂಡ್ರು ಅವರಿಗೆ ಒಳ್ಳೆಯದಲ್ಲ. ಜನ ಸುಮ್ಮನಿರಲ್ಲ. ನನ್ನಿಂದಲ್ಲ ಎಚ್ಚರಿಕೆ, ಜನರ ಎಚ್ಚರಿಕೆ. ಜನ ನೆನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಅನೇಕ ಜನ ಸೆಕ್ಯುಲರ್ ಲೀಡ್ರ್ಗಳು ಹೇಳಿದ್ದಾರೆ. ಅದನ್ನು ಗೌರವವಾಗಿರಲಿ. ಆಮೇಲೆ ಕುಮಾರಸ್ವಾಮಿ ಅವ್ರು ಹೇಳೋರೇನೋ ಎಂಥದ್ದೋ ಇಷ್ಟೊಂದು ವಿನಯ ಅಂತ, ಅತಿ ವಿನಯ ಪ್ರಶ್ನೆ. ಇವ್ರ ಹತ್ರ ವಿನಯ ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ ನನಗೆ ಹೇಳೋದು ಭಾಳ ಚೆನ್ನಾಗಿ ಗೊತ್ತಿದೆ. ಇವರಿಂದ ನಾನು ಲೀಡ್ರ್ ಆಗಿಲ್ಲ. ದೇವೇಗೌಡರಿಗೋಸ್ಕರ ನಾವು ತಾಳ್ಮೆಯಿಂದಿದ್ದೀವಿ. ದೇವೇಗೌಡರು ಈ ರಾಜ್ಯದ ಪ್ರಧಾನಿ. ದೇವೇಗೌಡರಿಗೆ ನಾವು ಜೊತೆಲಿ ಕೆಲಸ ಮಾಡಿದವರು. ದೇವೇಗೌಡರಿಗೋಸ್ಕರ ನಾವು ಈ ಗೌರವ ನಡ್ಕೋತಾ ಇದ್ದೀವಿ. ದೇವೇಗೌಡರ ಹೆಸರಿಲ್ಲದೆ ಇದ್ದರೆ ಇವ್ರಿಗೆ ನಾನು ಅದರ ಅಪ್ಪನಂಗೆ ಹೇಳ್ತೀನಿ. ಬಟ್ ಇನ್ನು ಮುಂದೆ ಇದನ್ನೇ ಮಾತಾಡ್ತಿದ್ರೆ ದೇವೇಗೌಡರು ಹೊರತುಪಡಿಸಿ ಕುಮಾರಸ್ವಾಮಿಯವರಿಗೆ ಉತ್ತರ ಕೊಡೋದು ಗೊತ್ತಿದೆ, ಕೊಡ್ತೀನಿ ನಾನು. ಸರ್, ನೀವು ಒಂದು ಸವಾಲು ಹಾಕಿದ್ರಿ ಮಂಡ್ಯ ಅಭಿವೃದ್ಧಿ ವಿಚಾರವಾಗಿ, ಅದಕ್ಕೆ ಪ್ರತಿ ಸವಾಲು ಹಾಕಿದ್ದಾರೆ ಸರ್. ಬನ್ನಿ ಚರ್ಚೆಗೆ ಮಾತಾಡೋಣ. ನಾಚಿಕೆ ಆಗ್ಬೇಕು ನಡ್ರಿ. ಅವ್ರ ಹತ್ರ ಏನು ಚರ್ಚೆ ಮಾಡ್ತೀರಾ? ಪಾಪ ನಾವು ನೀವು ಚರ್ಚೆ ಮಾಡೋಣ. ನೋಡಿ, ಒಂದು ರೀತಿ ಯಾರು ರೀ ಅವ್ರಿಗೆ? ಒಂದು ಅಂಗನವಾಡಿ ಕಟ್ಟಡ ಕಟ್ಟಕ್ಕಾಗಿಲ್ಲ ಅವ್ರ ಕೈಲಿ ಒಂದು ಅಂಗನವಾಡಿ ಕಟ್ಟಡ ಕಟ್ಟಕ್ಕಾಗಿಲ್ಲ ರೀ. 5 ವರ್ಷ ಏನ್ರಿ ಪಂತ್ಯ ಹಿಟ್ ಅಂಡ್ ರನ್ ಅಂತಾರಲ್ಲ, ಹಂಗೆ ಓಡೋಯ್ತಾರೆ ಏನೋ ಒಂದು ಹೇಳ್ಬಿಟ್ಟು. ಎಲ್ಲಿ ಬಂದಾರಂತೀರಿ? ಬರೋಕೆ ಹೇಳ್ರಿ, ಮಂಡ್ಯಕ್ಕೆ ಬರೋಕ್ಕೆ. ಏನು ಅವರೇ ಮಾಡೋಕೆ ಹೇಳ್ರಿ.
ಅವರೇ ಮಾಡೋಕ್ಕೆ ಹೇಳ್ರಿ. ವಿಧಾನಸೌಧ ಈಗ ಸ್ಟಾರ್ಟ್ ಆಗುತ್ತಲ್ರಿ ನಾಳೆಯಿಂದ 12ರಿಂದ, ಅವ್ರು ಟೈಮ್ ಕೊಡೋಕೆ ಹೇಳ್ರಿ. ಮಂಡ್ಯ ವಿಚಾರದಲ್ಲಿ ಚರ್ಚೆ ಮಾಡೋಕ್ಕೆ ಇಡೀ ರಾಜ್ಯದ ಜನ ನೋಡ್ತಾರೆ. ಮೊನ್ನೆ ವಿಧಾನಸೌಧದಲ್ಲಿ 12ರಿಂದ 22ರವರೆಗೂ ಅಸೆಂಬ್ಲಿ ಇದೆಯಲ್ಲ, ಅಲ್ಲಿ ಅವರೇ ಸಬ್ಜೆಕ್ಟ್ ತರಕ್ಕೆ ಹೇಳ್ರಿ. ಮಂಡ್ಯ ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ಮಾಡಲಿಕ್ಕೆ ಟೈಮ್ ಕೇಳೋಕ್ಕೆ ಹೇಳ್ರಿ. ನಾನು ಸ್ಪೀಕರ್ಗೂ ರಿಕ್ವೆಸ್ಟ್ ಮಾಡ್ತೀನಿ, ಅವರು ರಿಕ್ವೆಸ್ಟ್ ಮಾಡಲಿ, ಟೈಮ್ ತೊಗೊಂಡು ಚರ್ಚೆ ಮಾಡೋಣ.